ಅಧ್ವಾ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಕ್ಷತ್ರಗಣ ಸಂಚಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಾರದ ವಾರ ಭವಿಷ್ಯ ತಿಳಿಸಿಕೊಡಲು ನಮ್ಮೊಂದಿಗೆ ಭಾರ್ಗವ ಶರ್ಮಾ ಗುರುಗಳಿದ್ದಾರೆ. ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮೋ ನಮಃ. ಹರಿ ಓಂ. ವಾರ ಭವಿಷ್ಯವನ್ನು ಆರಂಭಿಸೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ನೋಡೋಕೆ ಮುಂಚೆ ಗ್ರಹಗಳು ಸ್ಥಿತಿ ಫಲಾಫಲಗಳು ಯಾವ ರೀತಿ ಇದೆ, ಆಮೇಲೆ ಈ ವಾರ ವಿಶೇಷತೆಗಳು ಅದನ್ನು ತಿಳ್ಕೊಂಡು ರಾಶಿಗಳ ಬರೋಣ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಮಾಸ ಪ್ರಾರಂಭ ಆಗಿದೆ, ಹಬ್ಬಗಳ ಮಾಸ, ಇಲ್ಲಿಂದ ಹಬ್ಬಗಳ ಸಾಲೆ ಬರುತ್ತೆ ನಿಮಗೆ. ಹಾಗಾಗಿ ಈ ವಾರ ನಿಮಗೆ ನಾಗರ ಚೌತಿ ಮತ್ತು ಪಂಚಮಿ, ವಿಶೇಷವಾಗಿ ಯಾರಿಗೆ ಸರ್ಪದ ಒಂದು ಕುಂಡಲಿಯಲ್ಲಿ ನಿಮ್ಮ ಜಾತಕದಲ್ಲಿ ಸರ್ಪದ ಒಂದು ದೋಷ ಇರುತ್ತದೋ ಅವರು ನಾಗರ ಕಲ್ಲಿಗೆ ಹೋಗಿ ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡೆದುಕೊಂಡು ಬನ್ನಿ. ಇಲ್ಲ ನಾಗಕ್ಷೇತ್ರಕ್ಕೆ ಹೋಗಬಹುದು, ಇಲ್ಲ ನಾಗರ ಒಂದು ಸ್ತೋತ್ರಗಳನ್ನು ಮನೆಯಲ್ಲಿ ಯಥೇಚ್ಛವಾಗಿ ಪಠನ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಈಗ ಮೊದಲನೇದಾಗಿ ಮೇಷರಾಶಿಗೆ ನೋಡೋದಾದರೆ ಅವರಿಗೆ ಗುರುಬಲ ಇದೆ. ಸೊ ಎಲ್ಲ ರೀತಿಯಲ್ಲೂ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಅವರ ತಂದೆಯ ಆರೋಗ್ಯ ಚೇತರಿಕೆ ಕಾಣುವಂತಹ ಒಂದು ಸಂದರ್ಭ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ, ಮೇಷರಾಶಿಯಲ್ಲಿ ಯಾರಿರ್ತಾರೋ ಅವರಿಗೆ ಶೀತದ ಒಂದು ಪ್ರವೃತ್ತಿ ಜಾಸ್ತಿ ಆಗ್ತಕ್ಕಂತಹದ್ದು, ಅಂದರೆ ನೆಗಡಿ ಆಗಿರಬಹುದು, ತಲೆನೋವು, ಮೈಗ್ರೈನ್ಸು, ಕಫ ಕಟ್ಟುವಂತಹದ್ದು. ಈಗ ಚಳಿಗಾಲ ಬೇರೆ ಶುರು ಆಗ್ತಿದೆ, ಕಫದ ಸಮಸ್ಯೆ ಯಾರಿಗೆ ಜಾಸ್ತಿ ಇರುತ್ತೋ ಅವರಿಗಂತೂ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಉತ್ತಮ ವೈದ್ಯರನ್ನು ಭೇಟಿ ಮಾಡಿ, ತದನಂತರ ವೈದ್ಯನಾಥೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಧನ್ವಂತರಿಯ ದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಧನ್ವಂತರಿ ಸುಳಾದಿಗಳನ್ನು ಹೇಳ್ಕೊಳ್ಳಿ. ನಂತರದಲ್ಲಿ ವಿವಾಹಕ್ಕೆ ಯಾರು ನೋಡ್ತಾ ಇದ್ದಾರೆ ಅವರು ಶುಕ್ರಬಲವನ್ನು ನೋಡಿ, ಗುರುಬಲ ಇದ್ದೇ ಇದೆ, ಶುಕ್ರಬಲವನ್ನು ವಿಮರ್ಶೆ ಮಾಡಿ ವಿವಾಹಕ್ಕೆ ಮುಂದೋಗಿ ಸಂತಾನದ ಒಂದು ಶುಭ ವಾರ್ತೆಯನ್ನು ಕೇಳ್ತಕ್ಕಂತಹ ಒಂದು ಸಂದರ್ಭಗಳು. ಇವರಿಗೆ ಸ್ವಲ್ಪ ಮಟ್ಟಿನ ಕಾಲಿಗೆ ಸಮಸ್ಯೆ ಆಗ್ತಕ್ಕಂತಹದ್ದು ಜಾಸ್ತಿ, ಅಂದರೆ ಕಾಲಲ್ಲಿ ರಕ್ತ ಬರುವಂಥದ್ದು. ಈ ಚಳಿಗಾಲಕ್ಕೆ ಕಾಲು ಒಡೆದು ರಕ್ತ ಬರಬಹುದು. ಹಾಗಾಗಿ ಕಾಲಿನ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಂತರದಲ್ಲಿ ಗಂಡ ಹೆಂಡತಿ ನಡುವೆ ಸ್ವಲ್ಪ ಯಾಕೋ ವೈಮನಸ್ಯ. ಹಾಗಾಗಿ ನಾನು ಪ್ರತಿ ವಾರ ಹೇಳುವ ಹಾಗೆ ಮಾತನ್ನು ಕಮ್ಮಿ ಮಾಡಬೇಕಾಗಿದೆ ಅವರು. ದಯವಿಟ್ಟು ಯಾರು ಮೇಷರಾಶಿಯಲ್ಲಿ ಇರ್ತಾರೋ ಅವರು ಏನೇ ಸಂದರ್ಭ ಬಂದರೂ ಅವ್ರು ಮಾತನ್ನು ಕಮ್ಮಿ ಮಾಡಿ, ಎಲ್ಲ ಶುಭ ಆಗತ್ತೆ. ಅವರು ರಾಹುವಿನ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ, ಇನ್ನಷ್ಟು ಉತ್ತಮ ಫಲಗಳು. ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಈ ವಾರ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಧನ್ಯವಾದಗಳು. ಮುಂದಿನ ರಾಶಿ ವೃಷಭ ರಾಶಿ. ಈಗ ವೃಷಭ ರಾಶಿಯವ್ರಿಗೆ ನೋಡೋದಾದರೆ ಜನ್ಮದಲ್ಲೇ ಗುರು ಇರೋದ್ರಿಂದ ಅವರಿಗೆ ಸ್ವಲ್ಪ ಎಳೆದಾಟಗಳು. ಜನ್ಮ ಗುರು ನರೋ ದುಃಖಮನ್ನು ಹಾಗೆ ಗುರು ಅಷ್ಟು ಶುಭ ಇಲ್ಲ. ಹಾಗಾಗಿ ಅವರು ವೃತ್ತಿಯಲ್ಲಿ ಏನೋ ಒಂಥರ ಕಿರಿಕಿರಿ ಇರಬಹುದು. ಹಾಗಾಗಿ ಭಯ ಪಡೋದು ಬೇಡ. ಅವರು ಸೂರ್ಯನಾರಾಯಣರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅವರು ಇಲ್ಲ ಸೂರ್ಯನಾರಾಯಣ ಆಲಯಕ್ಕೆ ಹೋಗಿ ಬರಲಿ. ನಾನು ಅವಾಗ ಹೇಳಿದಾಗೆ SJP ಕಾಲೇಜಿನ ಹಿಂಭಾಗದಲ್ಲಿ ಇದೆ. ನಂತರದಲ್ಲಿ ಅವರಿಗೆ ಇವರು ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೋಡ್ತಕ್ಕಂತಹ ಒಂದು ವಾರ ಆಗಿರುತ್ತೆ. ಏನಾದರೂ ಆರೋಗ್ಯ ಇದ್ದರೆ ಅದು ಇನ್ನೂ ಸ್ವಲ್ಪ ಮಟ್ಟಿಗೆ ಉಲ್ಬಣವಾಗುವ ಸಾಧ್ಯತೆ ಇದೆ. ವೈದ್ಯರ ಸಲಹೆಯನ್ನು ಇನ್ನೂ ಮುಂದುವರಿಸಲಿ. ಅವರೇನು ಕೊಟ್ಟಿದ್ದಾರೆ ಮೆಡಿಸಿನ್ಸು ಕಂಟಿನ್ಯೂ ಮಾಡಿ. ಜೊತೆಗೆ ನಾನು ಆಗಲೇ ಹೇಳಿದಂಗೆ ವೈದ್ಯನಾಥೇಶ್ವರನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿಗಳಿಗೆ ಯಾಕೋ ಒಂಥರ ಗೊಂದಲ, ಅದನ್ನು ಮಾಡಲ ಓದಿನಲ್ಲಿ ಸ್ವಲ್ಪ ಯಾಕೋ ಅವ್ರಿಗೆ ಮಿಕ್ಸ್ಚರ್ ಆಫ್ ಎಜುಕೇಷನ್ ಅಂತಾರಲ್ಲ ಹಾಗಿದೆ ಅವ್ರಿಗೆ. ಹಾಗಾಗಿ ಅವರು ಹಯಗ್ರೀವರ ಒಂದು ಆರಾಧನೆಯನ್ನು ಮಾಡಿಕೊಳ್ಳಿ. ನಂತರ ಇವರಿಗೆ ಪ್ರಯಾಣ ಏನಾದ್ರು ಮಾಡೋಂಗಿದ್ರೆ ಸ್ವಲ್ಪ ಒಂದು 2 ದಿನ ಬಿಟ್ಟು ಅವರು ಪ್ರಯಾಣಕ್ಕೆ ಹೊರಡಲಿ. ಇಲ್ಲ ಇಮಿಡಿಯೇಟಾಗಿ ಹೊರಡಲೇಬೇಕು ಅಂತಂದರೆ ಭೂವರಹನ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಇವ್ರಿಗೆ ಮನಸ್ಸಿಗೆ ಯಾಕೋ ಕಿರಿಕಿರಿ ಆಗ್ತಕ್ಕಂತಹ ಸಂದರ್ಭ. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟಿಂದ ದುಡ್ಡು ಲಾಸ್ ಮಾಡಿಕೊಂಡು ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಹಾಗಾಗಿ ಮನೋನಿಯಾಮಕ ರುದ್ರದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನಷ್ಟು ಉತ್ತಮ ಫಲಗಳು ಈ ವಾರ ಸಿಗುತ್ತೆ ನಿಮಗೆ. ಧನ್ಯವಾದ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ನೋಡೋದಾದರೆ ಅವ್ರಿಗೆ ಉದ್ಯೋಗದಲ್ಲಿ ಈಗ ಪ್ರಾರಂಭದಲ್ಲಿ ಸ್ವಲ್ಪ ಹೋರಾಟದಿಂದನೇ ಅವರು ಉದ್ಯೋಗ ಶುರು ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದ ಒಂದು ಹೈಯರ್ ಅಫಿಷಿಯಲ್ಸ್ ಹತ್ರ ಆಗಿರಬಹುದು, ಇಲ್ಲ ಕೊಲೀಗ್ಸ್ ಹತ್ರ ಆಗಿರ್ಬೋದು, ಕಾಂಪಿಟೇಟಿವ್ ಆಗಿ ಶುರು ಮಾಡಬೇಕಾಗತ್ತೆ. ನಂತರದಲ್ಲಿ ಅವರಿಗೆ ದೇಹ ಸೌಖ್ಯ, ಕಳೆದ ವಾರಕ್ಕಿಂತ ಈ ವಾರ ಆರಾಮಾಗಿದೆ ದೇಹ ಅನ್ನುವಂತಹ ಒಂದು ವಾತಾವರಣ ಇರುತ್ತೆ. ನಂತರ ಇವರಿಗೆ ಸೋದರ ಸಂಬಂಧಿಕರಿಂದ ಸ್ವಲ್ಪ ಭಿನ್ನಮತ, ಅಥವಾ ಸೋದರೇತರ ಸಂಬಂಧಿಗಳಿಂದ ಭಿನ್ನಮತ ಆಗ್ತಕ್ಕಂತಹದ್ದು. ಅಂದರೆ ಅಣ್ಣ ತಮ್ಮಂದಿರ ಒಂದು ಹಂತದಲ್ಲಿ ಆ ಲೆವೆಲ್ನಲ್ಲಿ ಯಾರಿರ್ತಾರೋ ಅವರಿಂದ ಒಂದು ಭಿನ್ನಮತಗಳಾಗ್ತಕ್ಕಂತಹದ್ದು. ಇವರ ಸೋದರ ಸಂಬಂಧಿ ಅಥವಾ ಸೋದರರ ಒಂದು ಲೆವೆಲ್ನಲ್ಲಿ ಯಾರಿರ್ತಾರೋ ಅವರಿಂದ ಸ್ವಲ್ಪ ಭಿನ್ನಮತಗಳಾಗ್ತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ನಾನು ಆವಾಗಲೇ ಹೇಳುವ ಹಾಗೆ ಏನು ಕಮ್ಮಿ ಮಾಡಬೇಕು ಅಂದರೆ ಮಾತನ್ನು ಕಮ್ಮಿ ಮಾಡಿ ಅವರ ಹತ್ರ. ನಂತರದಲ್ಲಿ ಒಳ್ಳೊಳ್ಳೆ ಮಾತನ್ನಾಡಿ, ಅಂದರೆ ನಿಮಗೆ ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣಗಳು ಸಿಗ್ತಕ್ಕಂತಹದ್ದು, ಧನಲಾಭ ಆಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲ, ಚಂಚಲ, ಮನಃಕ್ಲೇಶಗಳು,
ಫ್ರೆಂಡ್ಸ್ ಏನೋ ಅಂತಾರೆ, ಇಲ್ಲ ಟೀಚರೇ ಬರ್ದಿಲ್ಲ ಓದಿಲ್ಲ ಅನ್ನೋದಕ್ಕೆ ಏನೋ ಹೇಳ್ತಾರೆ, ಅಪ್ಪ ಅಮ್ಮನೇನೋ ಹೇಳ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳ ಮನಸ್ಸಿಗೆ ತಗೋಬೇಡಿ. ನೀವು ಹಯಗ್ರೀವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಇಲ್ಲ ಸರಸ್ವತಿ ದೇವಿಯ ಆಲಯಕ್ಕೆ ಹೋಗಿ ಬನ್ನಿ, ಇಲ್ಲ ಸರಸ್ವತಿ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇವ್ರಿಗೇನಾದ್ರು ಉದ್ಯೋಗದಲ್ಲಿ ಕಿರಿಕಿರಿ ಅನ್ನಿಸ್ತು ಅಂದರೆ ಆಲಯಕ್ಕೆ ಇವರು ಗೋಧಿಯನ್ನು ದಾನ ಮಾಡಲಿ. ನಂತರದಲ್ಲಿ ಇವರಿಗೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದೆ. ನಂತರದಲ್ಲಿ ಪತಿ ಪತ್ನಿಯರ ನಡುವೆ ಒಂದು ಮಾತಿನಲ್ಲಿ ಒಂದು ಏರುಪೇರಾಗಬಹುದು. ಎಲ್ಲವನ್ನು ಮೆಟ್ಟಿ ನಿಂತು ಗುರುಗಳ ಒಂದು ಶಾಂತಿಯನ್ನು ಮಾಡಿಸಿ, ಗುರು ಶಾಂತಿ ಮಾಡಿಸಿ, ಇಲ್ಲ ಗುರುವಿನ ಆಲಯಕ್ಕೆ ಭೇಟಿ ನೀಡಿ, ಗುರುವಿನ ಮಂತ್ರ ಹೇಳ್ಕೊಳ್ಳಿ, ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ತಾ ಇರಿ. ಎಲ್ಲ ಉತ್ತಮ ಫಲಗಳು ಈ ವಾರ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರು ನೋಡೋದಾದ್ರೂ ಇವ್ರಿಗೂ ಸಹ ಗುರುಬಲ ಇದೆ. 11ರಲ್ಲಿ ಗುರು ಇರೋದ್ರಿಂದ ಗುರುವಿನ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಹಾಗಂತ ಕೆಟ್ಟ ಫಲಗಳು ಬಂದೇ ಬರುತ್ತೆ. ಭಯ ಬೇಡ ನಿಮಗೆ. ಈಗ 11ರಲ್ಲಿ ಗುರು ಇರೋದ್ರಿಂದ ಲಾಭ ಸಿಗ್ತಕ್ಕಂತಹ ಒಂದು ಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರದಲ್ಲಿ ಲಾಭ, ಉದ್ಯೋಗದಲ್ಲಿ ಯಶಸ್ಸು ಸಿಗ್ತಕ್ಕಂತಹದ್ದು, ಸಂತಾನದ ಶುಭ ಸುದ್ದಿಗಳು, ಸಂತಾನ ಆಗುವ ಸಾಧ್ಯತೆಗಳು, ಮತ್ತು ವಿವಾಹಕ್ಕೆ ಯಾರು ನೋಡ್ತಿರ್ತಾರೋ ಇದು ಯೋಗ್ಯವಾದ ಪ್ರಶಸ್ತವಾದ ಸಮಯ. ಶುಕ್ರ ಬಲವನ್ನು ನೋಡಿಕೊಂಡು ವಿವಾಹಕ್ಕೆ ಮುಂದುವರಿಯಿರಿ. ನಂತರದಲ್ಲಿ ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂತಹ ಒಂದು ವಾರ ಆಗಿರುತ್ತೆ. ಇನ್ನು ವೈದ್ಯನಾಥೇಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಫಾಸ್ಟಾಗಿ ಇವರಿಗೆ ರಿಕವರಿ ಆಗುವಂತಹ ಸಾಧ್ಯತೆಗಳು ತುಂಬ ಇದೆ. ಆಮೇಲೆ ಇವರಿಗೆ ಕೊಟ್ಟಂಥ ಹಣ ಏನಿದೆ ಅದು ಲಾಭವಾಗಿ ಬರ್ತಕ್ಕಂತಹ ಸಾಧ್ಯತೆ ತುಂಬ ಇದೆ. ಯಾರಿಗೋ ಹಣ ಕೊಟ್ಟಿರ್ತೀರ, ಅವರು ಬಡ್ಡಿ ನೀವು ಅಂದ್ಕೊಂಡಿರ್ತೀರ ಬಡ್ಡಿ ಬರೋದಿಲ್ಲ ಅಂತ, ಅವರು ಅದನ್ನು ಸೇರಿಸಿ ಕೊಡಬಹುದು, ಇಲ್ಲ ಬರ್ದೇನೆ ಇರುವಂಥ ಹಣ ಬರುವ ಸಾಧ್ಯತೆಗಳು ತುಂಬ ಇದೆ. ನಂತರದಲ್ಲಿ ಇವರಿಗೆ ವಾರದ ಮಧ್ಯದಲ್ಲಿ ಸ್ವಲ್ಪ ಧನ ನಷ್ಟ ಆಗುವ ಸಂದರ್ಭಗಳಿದೆ. ಹಾಗಾಗಿ ಯಾರಿಗಾದರೂ ಹಣ ಕೊಡಬೇಕಾದ್ರೆ ಪೂರ್ವಾಪರ ಅವರ ಬಗ್ಗೆ ಯೋಚನೆ ಮಾಡಿ ಪೂರ್ವಾಪರ ತಿಳಿದು ಹಣವನ್ನು ಕೊಡಿ. ನಂತರದಲ್ಲಿ ಇವರಿಗೆ ದಾಂಪತ್ಯದಲ್ಲಿ ಏನೋ ಭಿನ್ನಾಮತ ಇದ್ದಿದ್ದು ಶಮನವಾಗುವ ಒಂದು ಸಾಧ್ಯತೆ ತುಂಬ ಇದೆ. ಹಾಗಾಗಿ ದಾಂಪತ್ಯದಲ್ಲಿ ದಂಪತಿಗಳು ಇಬ್ಬರು ಕೂತು ಮಾತನಾಡಿ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳ್ತಾ ಈ ವಾರ ಅವರಿಗೆ ಗುರುವಿನ ಸ್ಮರಣೆ ಮಾಡ್ಕೊಳ್ಳಿ, ಇಲ್ಲ ನಿಮ್ಮ ಕುಲಗುರುಗಳು ಯಾರಿರ್ತಾರೋ ಅವರ ಬಳಿ ಹೋಗಿ ಬನ್ನಿ, ಅವರ ದರ್ಶನ ಮಾಡ್ಕೊಂಡು ಬನ್ನಿ. ಇನ್ನಷ್ಟು ಉತ್ತಮ ಶುಭ ಫಲಗಳು ಈ ವಾರ ಆಗುತ್ತೆ ನಿಮಗೆ. ಧನ್ಯವಾದಗಳು. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹರಾಶಿಯವ್ರಿಗೆ ನೋಡೋದಾದ್ರೆ ಸ್ವಲ್ಪ ಇವರಿಗೆ ಮಿಕ್ಸ್ಚರ್ ಅಂತ ಹೇಳ್ಬೋದು, ಅಂದರೆ 50-50 ಅಂತ ಹೇಳ್ಬೋದು ಇವರಿಗೆ. ಸೊ ಹಾಗಾಗಿ ಇವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಒಂಥರ ಭೋಗ ಜೀವನ, ದುಡ್ಡು ಬಂದಿರುತ್ತೆ ಎಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ಪ್ರತಿ ಬಾರಿ ಹೇಳೋದು, ದುಡ್ಡು ಇದೆ ಅಂತ ಹೇಳಿ ಖರ್ಚು ಮಾಡಬೇಡಿ, ಖರ್ಚನ್ನು ಕಮ್ಮಿ ಮಾಡಿ, ದುಡ್ಡನ್ನು ಮಿತವಾಗಿ ಬಳಸಿ. ಹಾಗಾಗಿ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ, ಮೇಲಧಿಕಾರಿಗಳಾಗಿರ್ಬೋದು ಇಲ್ಲ ಕೊಲೀಗ್ಸಿಂದ, ಈಗ ಅವನು ಬೆಳೀತಾ ಇದ್ದಾನೆ ಅಂದಾಗ ಅವ್ರನ್ನ ಕಾಲೆಳೆಯೋದು ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಅವರಿಗೆ ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಭಯ ಬೇಡ, ನಾರಾಯಣರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಭಯ, ಏನೋ ಹೋಮ್ವರ್ಕ್ ಹೇಳಿರ್ತಾರೆ ಮಾಡೋಕ್ಕಾಗಿರಲ್ಲ, ಇಲ್ಲ ಏನೋ ಒಂದು ಪ್ರಾಜೆಕ್ಟ್ ಹೇಳಿರ್ತಾರೆ ಮುಗ್ಸೋಕ್ಕಾಗಿರಲ್ಲ, ಏನು ಅನ್ಕೋತಾರೋ ಏನೋ ಅನ್ನೋ ಒಂದು ಭಯ ಇರುತ್ತೆ. ಭಯ ಬೇಡ, ಕೊಟ್ಟಂತಹ ವರ್ಕ್ ಏನಿದೆಯೋ ಅದನ್ನು ನಿಷ್ಠೆಯಿಂದ ಮಾಡಿ, ಹಯಗ್ರೀವನ ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ಪ್ಲಸ್ ಆಗತ್ತೆ ಎಲ್ಲದರಲ್ಲೂ. ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳಿಗೆ ಹೇಳೋದು ಒಂದೇ, ಹಯಗ್ರೀವರ ಒಂದು ಸ್ಮರಣೆ ಮಾಡ್ಕೊಳ್ಳಿ. ಮತ್ತು ನಿಮಗೆ ಇವರಿಗೆ ಲೀಗಲ್ನಲ್ಲಿ ಏನಾದ್ರು ಇದ್ರೆ, ಅಂದರೆ ಲೀಗಲ್ ಕೇಸಸ್ ಏನಾದ್ರು ಇವ್ರ ಕಡೆಗೆ ಆಗಿಲ್ಲ ಅಂತಂದರೆ, ಇವರ ಪರವಾಗಿದ್ದು ಇವ್ರಿಗೆ ಆಗ್ತಾನೆ ಇಲ್ಲ ಅನ್ನೋದಾದರೆ ಇವರು ಬಗಲಾಮುಖಿಯ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಬಗಲಾಮುಖಿ ಮಂತ್ರವನ್ನು ಹೇಳ್ಕೊಳ್ಳಿ ಇವರು. ನಂತರದಲ್ಲಿ ಇವರಿಗೆ ನಾನು ಆವಾಗಲೇ ಹೇಳುವ ಹಾಗೆ ಎಲ್ಲದಕ್ಕೂ ಕಾರಣನೇ ಮಾತು, ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರಲ್ಲ. ಹಾಗಾಗಿ ಏನೇ ಆಡಬೇಕಾದ್ರೂ ಸ್ವಲ್ಪ ಮಾತನ್ನು ಇವರು ಪೂರ್ವಾಪರ ವಿಮರ್ಶೆ ಮಾಡಿ ಮಾತನಾಡಬೇಕು. ಯಾಕಂದರೆ ಮಾತು ಆಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು ಅಂತಾರಲ್ಲ. ಹಾಗಾಗಿ ಇವರಿಗೆ ಉತ್ತಮ ಫಲಕ್ಕಾಗಿ ನಾರಾಯಣರ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇಲ್ಲ ಸೂರ್ಯನಾರಾಯಣರ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಣೇ ಸೂರ್ಯಾದಿತ್ಯಾಯ ನಮಃ ಅಂತ ಹೇಳ್ಕೊಳ್ಳಿ. ಇನ್ನಷ್ಟು ಶುಭ ಫಲಗಳು ಇವರಿಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನೋಡೋದಾದ್ರೆ ಇವರಿಗೆ 9ರಲ್ಲಿ ಗುರುಬಲ ಇದೆ. ಭಾಗ್ಯದಲ್ಲಿ ಗುರು ಅಂದರೆ ಈಗ ಭಾಗ್ಯೋದಯವಾಗುವಂತಹ ಸಂದರ್ಭಗಳು, ಉದ್ಯೋಗದಲ್ಲಾಗಿರಬಹುದು, ಆಮೇಲೆ ಸಂತಾನದಲ್ಲಿ, ವಿವಾಹದಲ್ಲಿ, ಎಲ್ಲದರಲ್ಲೂ ಶುಭ ಫಲ. ಎಲ್ಲ ಒಂದು ಸ್ವಲ್ಪ ಕಿರಿಕಿರಿಗಳಿರುತ್ತೆ. ಭಯ ಬೇಡ, ನಿಮಗೆ ಗುರುವಿನ ಪ್ರಾರ್ಥನೆನ ಮಾಡ್ಕೊಳ್ಳಿ ನಿಮಗೆ. ಆಮೇಲೆ ನಿಮಗೆ ಹೊಟ್ಟೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಹೊಟ್ಟೆಯ ಹಿಂಭಾಗ ಬೆನ್ನಿಗೆ ಸಂಬಂಧಪಟ್ಟಂತಹ ನೋವುಗಳು ಬರುವಂತಹ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಊಟ ಮಾಡಬೇಕಾದ್ರೆ ಫುಡ್ ಪಾಯ್ಸನ್ಸ್ ಆಗುವಂತಹ ಸಾಧ್ಯತೆ ಇದೆ. ಎಲ್ಲಿ ಊಟ ಮಾಡ್ತೀರಾ ನೋಡ್ಕೊಳ್ಳಿ, ಒಳ್ಳೆ ಕಡೆ ಊಟ ಮಾಡಿ, ಆರೋಗ್ಯ ಹದಗೆಡಿಸ್ಕೋಬೇಡಿ. ಆದಷ್ಟು ಮನೆಯಲ್ಲಿ ಊಟ ಮಾಡಿ, ಮನೆ ಊಟಗಳನ್ನು ತಗೊಂಡು ಹೋಗಿ. ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕಾಣಿಸ್ತಾ ಇದೆ ಈ ವಾರ. ಇನ್ನಷ್ಟು ಪ್ರಮೋಷನ್ ಇವರಿಗೆ ಪಕ್ಕ ಆಗಬೇಕು ಅನ್ನೋದಾದರೆ ಇವರು ಸೂರ್ಯನಾರಾಯಣರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಬಡವರಿಗೆ ಗೋಧಿಯನ್ನು ದಾನ ಮಾಡಿ, ಇಲ್ಲ ಗೋಧಿಯ ಒಂದು ಹಿಟ್ಟಾಗಿರಬಹುದು, ಗೋಧಿಯ ಪದಾರ್ಥಗಳನ್ನು ದಾನ ಮಾಡಿ, ಇಲ್ಲ ಬಡ ಮಕ್ಕಳಿಗೆ ಗೋಧಿಯ ಸ್ವೀಟ್ಸನ್ನು ದಾನ ಮಾಡಿ. ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದಾಗಿದೆ.
ನಂತರದಲ್ಲಿ ಇವರು ಪ್ರಯಾಣ ಬೆಳೆಸ್ಬೇಕಾದ್ರೆ ಸ್ವಲ್ಪ ಪ್ರಯಾಣದಿಂದ ಏನಾಗತ್ತೆ ಅನ್ನೋದನ್ನ ಪೂರ್ವಾಪರ ನೋಡಿಕೊಂಡು ಪ್ರಯಾಣ ಮಾಡಲಿ. ಯಾಕೆಂದ್ರೆ ಪ್ರಯಾಣದಿಂದ ಇವರಿಗೆ ಆದಷ್ಟು ಉತ್ತಮ ಫಲಗಳು ಸಿಗದೇ ಇರತಕ್ಕಂತಹ ವಾರ ಇದೆ. ಹಾಗಾಗಿ ಪ್ರಯಾಣ ಹೋಗಲೇಬೇಕು ಅನ್ನೋ ಒಂದು ಸಂದರ್ಭ ಬಂತು ಅಂದರೆ ಪ್ರಯಾಣಕ್ಕೆ ಹೋಗಿ, ಇಲ್ಲಾಂದರೆ ವ್ಯರ್ಥ ಪ್ರಯಾಣ ಹೋಗ್ಬೇಡಿ. ನಿಮಗೆ ಅದರಿಂದ ಲಾಸ್ ಆಗೋದೇ ಜಾಸ್ತಿ ಆಗಿದೆ. ಇಲ್ಲಾಂದರೆ ಎಲ್ಲೋ ಹೋಗ್ತಾ ಇರ್ತೀರಾ, ಏನೋ ಇದಕ್ಕಿದಂಗೆ ಗಾಡಿ ಕೆಡೋದಾಗಿರ್ಬೋದು, ಆ ಥರ ಲಾಸ್ ಆಗ್ತಕ್ಕಂತಹ ಸಾಧ್ಯತೆಗಳು ತುಂಬ ಇದೆ. ಇವರು ಇನ್ನಷ್ಟು ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆಮೇಲೆ ಕಾಯಿಲೆಗಳ ನಿವಾರಣೆಗಾಗಿ ಧನ್ವಂತರಿ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಧಮ್ ಧನ್ವಂತರಿಯೇ ನಮಃ ಅಂತ ಹೇಳ್ಕೊಳ್ಳಿ. ದುರ್ಗಾದೇವಿಯ ಆರಾಧನೆ ಮಾಡಲಿ. ಓಂ ದುಮ್ ದುರ್ಗಾಯೇ ನಮಃ ಅಂತ ಮಂತ್ರಗಳನ್ನು ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇಲ್ಲ ಆಲಯಕ್ಕೆ ಭೇಟಿ ನೀಡಿ. ಇನ್ನಷ್ಟು ಶುಭ ಫಲಗಳು ನಿಮ್ದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವ್ರಿಗೆ ನೋಡೋದಾದ್ರೆ ಸ್ವಲ್ಪ ಇವರಿಗೆ ಸ್ವಲ್ಪ ಕಷ್ಟದ ಸಮಸ್ಯೆಗಳು, ಭಯ ಬೇಡ. ಹಾಗಾಗಿ ಇವರಿಗೆ ಸ್ವಲ್ಪ ಬ್ಲಡ್ ರಿಲೇಟೆಡ್ ಸಂಬಂಧಗಳು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಉತ್ತಮ ವೈದ್ಯರನ್ನು ಭೇಟಿ ಮಾಡಿ. ಅದರ ಜೊತೆಗೆ ವೈದ್ಯನಾಥೇಶ್ವರನ ಆಲಯಕ್ಕೆ ಭೇಟಿ ನೀಡಿ. ಇಲ್ಲಾಂದರೆ ವೈದ್ಯನಾಥೇಶ್ವರನ ಮಂತ್ರ ಹೇಳ್ಕೊಳ್ಳಿ, ಧನ್ವಂತರಿ ದೇವಿಯ ಮಂತ್ರ ಹೇಳ್ಕೊಳ್ಳಿ. ನಂತರದಲ್ಲಿ ಇವರಿಗೆ ಸ್ವಲ್ಪ ಕಷ್ಟಗಳ ಒಂದು ಸರಮಾಲೆನೆ ಅಂತ ಹೇಳ್ಬೋದು. ನಾನು ಹೆದರ್ಸ್ತಾ ಇದ್ದೀನಿ ಅಂತ ದಯವಿಟ್ಟು ಭಯ ಪಡಬೇಡಿ. ನಿಮ್ಮ ಒಂದು ಇಷ್ಟ ದೇವರ ಆರಾಧನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಭಯ ಕಮ್ಮಿ ಆಗತ್ತೆ. ಧ್ಯಾನವನ್ನು ಮಾಡಿ. ಯಾಕೆಂದರೆ ನಿಮಗೆ ಧ್ಯಾನದಿಂದ ಎಲ್ಲವೂ ನಿಮಗೆ ಸಾಧನೆ ಮಾಡ್ಕೊಳ್ತಕ್ಕಂಥ ಸಾಧನಾ ಮಾರ್ಗ ನಿಮಗೆ ಧ್ಯಾನ. ಹಾಗಾಗಿ ಧ್ಯಾನ ಮಾಡಿ, ನಿಮಗೆ ಭಯ ಕಮ್ಮಿ ಆಗತ್ತೆ. ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಯಾಕೋ ಒಂಥರ ಗೊಂದಲ, ಕಿರಿಕಿರಿ ಆಗ್ತಕ್ಕಂತಹ ಸಂದರ್ಭಗಳು. ನಾನು ಉದ್ಯೋಗ ಅದಿಗೆ ಹೋಗ್ಲಾ, ಇಲ್ಲ ಇಲ್ಲೇ ಇರಲ್ಲ. ವಿದ್ಯಾರ್ಥಿಗಳಿಗೂ ಅಷ್ಟೇ, ನಾನು ಯಾವುದನ್ನು ಮಾಡಲಿ, ಈ ಹೋಮ್ವರ್ಕು ಇವತ್ತು ಮಾಡೋಕ್ಕಾಗಿಲ್ಲ, ನಾಳೆ ಮಾಡಲಾ. ನಾಳೆ ಅನ್ನೋದು ಯಾವತ್ತೂ ಇಟ್ಕೋಬೇಡಿ, ಇವತ್ತೇ ಮಾಡಿ ಮುಗಿಸಿ ಏನೇ ಇದ್ರೂ. ಯಾಕೆಂದರೆ ನಾಳೆ ನಿಮಗೆ ಆ ಸುಸಂದರ್ಭಗಳು ಸಿಗದೇ ಇರಬಹುದು. ಇಲ್ಲ ನಾಳೆ ದಿನ ನಿಮಗೆ ಆ ಒಂದು ದಿನಗಳು ನಿಮಗೆ ಆಗದೇ ಇರಬಹುದು. ಹಾಗಾಗಿ ಏನೇ ಇದ್ರೂ ಇವತ್ತೇ ಮಾಡಿ, ನಾಳೆ ಮುಂದೂಡಬೇಡಿ. ನಂತರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಚೇತರಿಕೆ ಕಾಣುವಂತಹ ಒಂದು ಸಾಧ್ಯತೆಗಳಿದೆ. ಇನ್ನಷ್ಟು ಚೇತರಿಕೆಗಾಗಿ ಸ್ವಾಮಿ ರುದ್ರದೇವರನ್ನು ಆರಾಧನೆ ಮಾಡಲಿ, ಷಣ್ಮುಖನನ್ನು ಆರಾಧನೆ ಮಾಡಲಿ. ನಂತರದಲ್ಲಿ ಇವರಿಗೆ ಕಳತ್ರರು ಅಂದರೆ ದಂಪತಿಗಳ ನಡುವೆ ಸ್ವಲ್ಪ ಭಿನ್ನಮತಗಳು, ಮಾತಿನ ಚಕಮಕಿಯಿಂದ ಭಿನ್ನಮತಗಳು ಸೃಷ್ಟಿಯಾಗುವಂಥ ಸಾಧ್ಯತೆ. ನಾನು ಪ್ರತಿ ಬಾರಿ ಹೇಳೋದು, ಮಾತನ್ನು ಕಮ್ಮಿ ಮಾಡಲಿ, ಎಲ್ಲದಕ್ಕೂ ಶಮನ ಆಗ್ತಾಯಿದೆ. ನಂತರದಲ್ಲಿ ಇವರಿಗೆ ನಾನು ಆಗಲೇ ಹೇಳಿದಾಗೆ ಆಕ್ಸಿಡೆಂಟ್ಸ್ ಆಗುವ ಒಂದು ಭಯ, ಇಲ್ಲ ಆಕ್ಸಿಡೆಂಟ್ಸ್ ಆಗುವ ಸಂಬಂಧಗಳು ಜಾಸ್ತಿ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಂತರದಲ್ಲಿ ಇವರಿಗೆ ಹೊಸ ಒಂದು ಪರಿಚಯ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ಅಂದರೆ ಯಾರೋ ಹೊಸ ಸ್ನೇಹಿತರಾಗಿರಬಹುದು, ಇಲ್ಲ ತುಂಬ ಹಳೆ ಕ್ಲಾಸ್ಮೇಟ್ಸು, ಸ್ಕೂಲ್ ಮೇಟ್ಸ್ ಅಂತ ಯಾರು ಹೇಳ್ತಾರೆ, ಅವರು ಭೇಟಿ ಮಾಡಿ ಒಂಥರ ಇವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗ್ತಕ್ಕಂತಹದ್ದು ಸಾಧ್ಯತೆ ಇದೆ. ಇನ್ನಷ್ಟು ಶುಭ ಫಲಗಳಿಗೆ ಗುರು ಮತ್ತು ಶನಿ ಶಾಂತಿ ಮಾಡಿಸ್ಕೊಳ್ಳಿ. ಶುಭ ಫಲಗಳು ನಿಮ್ದಾಗಲಿ. ಧನ್ಯವಾದ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೆಗೂ ಗುರುಬಲ ಇದೆಯಮ್ಮ. ಹಾಗಾಗಿ ಇವ್ರಿಗೂ ಗುರುಬಲ ಇದೆ ಅಂತ ಹೇಳಿ ಸ್ವಲ್ಪ ಇವರಿಗೆ ಶುಭ ಫಲಗಳು ಸಿಗ್ತಕ್ಕಂತಹದ್ದು, ಅಶುಭ ಫಲಗಳು ಅಷ್ಟೇ ಪ್ರಮಾಣದಲ್ಲಿ ಸಿಗ್ತಕ್ಕಂತಹದ್ದು. ಕಿರಿಕಿರಿಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಈ ವಾರ. ಉದ್ಯೋಗ ವಿದ್ಯಾರ್ಥಿಗಳಿಗೆ ಏನು ಅಷ್ಟು ತೊಂದರೆ ಇಲ್ಲ. ಮಾತಿನಲ್ಲಿ ಸ್ವಲ್ಪ ಇವರು ಕಿರಿಕಿರಿ, ಉತ್ತಮ ಮಾತನಾಡಿ. ಕುಟುಂಬದಲ್ಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಇನ್ನೂ ಹೆಚ್ಚು ಲಾಭಗಳನ್ನು ಸಿದ್ಧಿಯಾಗ್ತಕ್ಕಂತಹ ವಾರ. ನಂತರದಲ್ಲಿ ಇವರು ವೃತ್ತಿಯಲ್ಲಿ ಯಾರಿರ್ತಾರೆ, ಬಿಸ್ನೆಸ್ಸಲ್ಲಿ ಯಾರಿರ್ತಾರೆ, ಅವರಿಗೆ ಉತ್ತಮವಾದಂತಹ ವಾತಾವರಣ. ವಿವಾಹಕ್ಕೆ ಯಾರು ಅಪೇಕ್ಷೆ ಪಡ್ತಿರ್ತಾರೆ, ಇಲ್ಲ ವಿವಾಹಕ್ಕೆ ನೋಡ್ತಾ ಇರ್ತಾರೆ, ಇನ್ನು ವಿವಾಹ ಕೂಡ ಬಂದಿಲ್ಲ ಅನ್ನೋರು ಈಗ ಈ ವಾರದಲ್ಲಿ ನೋಡಿ ನಿಮಗೆ ಶುಕ್ರಬಲವನ್ನು ವಿಮರ್ಶೆ ಮಾಡಿ ಈಗೋವನ್ನು ಬಿಟ್ಟು ಮುನ್ನೆ ನಡೆಯಿರಿ. ನಿಮ್ಮ ವಿವಾಹ ಸುಲಲಿತವಾಗತ್ತೆ. ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಂತರದಲ್ಲಿ ಇವರಿಗೆ ಸಂತಾನಾಭಿಲಾಷಿಗಳು ಯಾರಿರ್ತಾರೆ, ಇಲ್ಲ ಸಂತಾನಕ್ಕೆ ಯಾರು ಹಾತೊರಿತಾ ಇರ್ತಾರೆ, ಅವರಿಗೆ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು. ವೈದ್ಯರನ್ನು ಭೇಟಿ ಮಾಡಿ. ಗರ್ಭರಕ್ಷಾಂಬಿಕಾ ದೇವಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಗರ್ಭರಕ್ಷಾಂಬಿಕಾ ದೇವಿಯ ತುಪ್ಪವನ್ನು ತರಿಸ್ಕೊಳ್ಳಿ. ನಮ್ಮ ಹಿಂದಿನ ಸಂಚಿಕೆಗಳನ್ನು ನೀವು ನೋಡಿ, ಅದರಲ್ಲಿ ಸುಲಲಿತವಾಗಿ ವಿಸ್ತಾರವಾಗಿ ನಿಮಗೆ ಹೇಳಿದ್ದೀವಿ. ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಶ್ರಮದಿಂದ ಇವರಿಗೆ ಯಶಸ್ಸು ಸಿಗ್ತಕ್ಕಂತಹದ್ದು. ಯಶಸ್ಸಿನಲ್ಲಿ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಇವರಿಗೆ ಸ್ವಲ್ಪ ಕಾರ್ಯದಲ್ಲಿ ವಿಘ್ನ ಉಂಟಾಯಿತು ಅಂತ ಅನ್ನಿಸ್ತಾ ಇದ್ದಂಗೆ ಇವರು ವಿಘ್ನೇಶ್ವರನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ತಾಯಿ ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಉತ್ತಮ ಫಲಗಳು ನಿರೀಕ್ಷೆ ಮಾಡಬಹುದಾಗಿದೆ ಇವರು. ಧನ್ಯವಾದ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾ ಕ್ಷೇತ್ರದಲ್ಲಿ ಜಯ ಸಿಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ. ನಂತರದಲ್ಲಿ ಅವರಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಸೂರ್ಯನಾರಾಯಣರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಲಯಕ್ಕೆ ಭೇಟಿ ನೀಡಿ. ಓಂ ಗೃಣಿ ಸೂರ್ಯಾದಿತ್ಯಾಯ ನಮಃ ಅಂತ ಹೇಳ್ಕೊಳ್ಳಿ. ನಂತರದಲ್ಲಿ ಇವರಿಗೆ ಶತ್ರುಜಯ ಅಂತ ಇದೆ. ಶತ್ರುಜಯ ಅಂದರೆ ಇವರಿಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೋ, ಉದ್ಯೋಗದಲ್ಲಾಗಿರಬಹುದು, ವೃತ್ತಿರಂಗದಲ್ಲಾಗಿರಬಹುದು, ಇಲ್ಲ ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಇದ್ದರೂ ಅವರಿಗೆ ಶತ್ರುಗಳನ್ನು ಜಯ ಆಗ್ತಕ್ಕಂತಹ ಸಾಧ್ಯತೆ. ಜಯ ಅಂದರೆ ಅವರು ನಿಮ್ಮನ್ನು ಬಿಟ್ಟು ಬೇಡಪ್ಪ ಇವರು ಸಹವಾಸ ಅಂತ ಹೇಳಿ ದೂರ ಹೋಗ್ಬೋದು. ಇಲ್ಲಾಂದರೆ ಅವರಿಂದ ನಿಮಗೆ
ಗೆಲ್ಲುವಂತಹ ಸಾಧ್ಯತೆ. ಈ ಲೀಗಲಲ್ಲಿ ನೀವು ಇದ್ದರೆ, ಏನಾದ್ರು ಲೀಗಲ್ ಕೇಸ್ ಹಾಕಿದರೆ ಅದು ಗೆಲ್ಲುವ ಸಾಧ್ಯತೆ ಇದೆ. ಇನ್ನಷ್ಟು ಅದರಿಂದ ಶುಭ ಫಲಗಳಿಗಾಗಿ ಬಗಲಾಮುಖಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಲೀಗಲ್ ಶುಭ ಇದ್ದರೆ ನಿಮ್ಮ ಪರವಾಗಿ ಆಗತ್ತೆ. ನಂತರದಲ್ಲಿ ಇವರಿಗೆ ಸೋದರರು ಅಥವಾ ಸೋದರ ಸಮಾನರಿಂದ ನಿಮಗೆ ಜಯ ಸಿಗ್ತಕ್ಕಂತಹದ್ದು, ಅಂದರೆ ಅವರಿಂದ ಹೆಲ್ಪ್ ಸಿಗತ್ತೆ ನಿಮಗೆ. ಆ ಹೆಲ್ಪ್ನಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಆಗಿರಬಹುದು. ನಂತರದಲ್ಲಿ ಇವರಿಗೆ ಆರೋಗ್ಯದಲ್ಲಿ ಹೊಟ್ಟೆ ಅಥವಾ ಲಿವರ್ ಸಂಬಂಧಿತ ಒಂದು ಕಾಯಿಲೆಗಳು ಜಾಸ್ತಿ ಆಗಬಹುದು, ಇಲ್ಲ ಬರುವ ಸಾಧ್ಯತೆಗಳು ತುಂಬ ಇದೆ. ವೈದ್ಯರನ್ನು ಭೇಟಿ ಮಾಡಿ. ನಂತರ ಇವರಿಗೆ ವಾಹನ ಓಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಓಡಿಸಿ. ಈಗಂತೂ ಮಳೆಗಾಲ, ಟೂ ವೀಲರ್ ಓಡಿಸೋರಂತೂ ಈ ರಾಶಿಯವರು ಎಸ್ಪೆಷಲಿ ತುಂಬ ಜಾಗರೂಕತೆಯಿಂದ ಇರಬೇಕು. ಸ್ಕಿಡ್ ಆಗಿ ಬೀಳುವ ಸಾಧ್ಯತೆಗಳಿದೆ, ಆಕ್ಸಿಡೆಂಟ್ಸ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಸ್ವಲ್ಪ ಯಾವುದೋ ಒಂದು ಮೂಲೆಯಲ್ಲಿ ಭಯ ಕಾಡ್ತಕ್ಕಂತಹದ್ದು. ಚಿಂತೆ ಬೇಡ, ಕಾಳಭೈರವಾಷ್ಟಕ ಹೇಳ್ಕೊಳ್ಳಿ, ಇಲ್ಲ ಕಾಳಭೈರವರ ಸ್ಮರಣೆ ಮಾಡಿ, ಇಲ್ಲ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿ. ಎಲ್ಲ ಉತ್ತಮ ಫಲಗಳು ನಿಮ್ದಾಗಲಿ ಅಂತ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೂ ಗುರುಬಲ ಇದೆ. ಹಾಗಾಗಿ ಅವ್ರಿಗೆ 5ರಲ್ಲೇ ಗುರು ಇರೋದ್ರಿಂದ ಸಂತಾನದಲ್ಲಿ ಶುಭ. ಸೊ ಸಂತಾನಕ್ಕೇನು ತೊಂದರೆ ಇಲ್ಲ. ವಿವಾಹಕ್ಕೆ ಶುಕ್ರಬಲವನ್ನು ನೋಡ್ಕೊಳ್ಳಿ. ಗುರುಬಲ ಇದ್ದೇ ಇದೆ, ಶುಕ್ರಬಲ ವಿಮರ್ಶೆ ಮಾಡಿ ಮುಂದುವರಿರಿ. ವಿವಾಹದಲ್ಲೂ ಶುಭ ಆಗ್ತಕ್ಕಂತಹದ್ದು. ಆಮೇಲೆ ಇವರಿಗೆ ಜ್ಞಾನ ವೃದ್ಧಿ ಆಗತ್ತೆ. ಗುರು ಇರೋದ್ರಿಂದ ಜ್ಞಾನಕಾರಕ, ಅವನು ಜ್ಞಾನ ವೃದ್ಧಿ ಮಾಡ್ತಾನೆ. ಬೋಧನಾ ಕ್ಷೇತ್ರದಲ್ಲಿ ಇರೋರ್ಗಂತೂ ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಯಾರು ಟೀಚರ್ಸ್ ಇರ್ತಾರೆ, ಲೆಕ್ಚರರ್ಸ್ ಇರ್ತಾರೆ, ಅದು ಬಿಟ್ಟು ಇಲ್ಲ ಟ್ಯೂಷನ್ಸ್ ಯಾರು ತಗೋತಾ ಇರ್ತಾರೆ, ಅವರಿಗೆ ತುಂಬ ಎಕ್ಸಲೆಂಟ್ ಆದಂತಹ ಒಂದು ಸಂದರ್ಭಗಳು ಈ ವಾರ ನಿಮಗೆ ಎದುರಾಗಲಿದೆ. ನಂತರದಲ್ಲಿ ಉದ್ಯೋಗದಲ್ಲೂ ಅಷ್ಟೇ ಯಾವುದೇ ರೀತಿಯಾದ ಅಂತ ಹೇಳಿಕೊಳ್ಳುವಂತಹ ಒಂದು ಸಮಸ್ಯೆಗಳಿಲ್ಲ. ಬಂದರೂ ಅದು ಮಂಜಿನಂತೆ ಕರಗೋಗುತ್ತೆ. ಭಯ ಬೇಡ. ಇವರಿಗೆ ಸ್ವಲ್ಪ ಕುಟುಂಬದಲ್ಲಿ ಏನೋ ಒಂಥರ ಮಂದಗತಿ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಅದನ್ನು ನೋಡಿಕೊಂಡು ಇವರೇ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಉತ್ತಮ ಮಾತಿನಲ್ಲಾಗಿರಬಹುದು, ಬೇರೆ ಇದರಲ್ಲಿ ಉತ್ತಮ ರೀತಿಯಲ್ಲಿ ನಿರ್ವಹಣೆನ ಮಾಡಿದ್ರೆ ಉತ್ತಮ ಫಲಗಳು ಸಿಗ್ತಕ್ಕಂತಹದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಸುಖ ಮತ್ತು ದಾಂಪತ್ಯದಲ್ಲಿ ವಿರಸ ಏನಿದ್ರೂ ಉಪಶಮನ ಆಗುವಂತಹ ವಾರ ಈ ವಾರ ಆಗಿರುತ್ತದೆ. ನಂತರದಲ್ಲಿ ಇವ್ರ ಥಂಡಿಗೆ ಕಿವಿ ಒಂದು ಮಂದ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳಿದೆ. ಭಯ ಬೇಡ, ಏನೋ ಆಗಿದೆ ಕಿವಿಗೆ ಅನ್ನೋದು. ವೈದ್ಯರನ್ನು ಭೇಟಿ ಮಾಡಿ ಅವರು ಕೊಡುವಂತಹ ಒಂದು ಔಷಧಗಳನ್ನು ನೀವು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಇವರಿಗೆ ಇನ್ನಷ್ಟು ಶುಭ ಫಲಗಳು ನಿರೀಕ್ಷೆ ಮಾಡಲಿಕ್ಕೆ ಕುಲಗುರುಗಳಾಗಿರಬಹುದು, ಇಲ್ಲ ಶ್ರೀಮನ್ ನಾರಾಯಣರ ಪ್ರಾರ್ಥನೆ ಆಗಿರಬಹುದು, ಇಲ್ಲ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಈ ವಾರ ಇನ್ನಷ್ಟು ಶುಭ ಫಲಗಳು ಇವರಿಗೆ ಸಿಗ್ತದೆ. ಧನ್ಯವಾದಗಳು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇವರಿಗೆ ಜನ್ಮತಃ ಶನಿ ಇರೋದ್ರಿಂದ ವಕ್ರ ಶನಿ. ಅದು ಭಯ ಬೇಡ ನಿಮಗೆ. ನಾನು ಪ್ರತಿ ವಾರದಲ್ಲೂ ಹೇಳುವ ಹಾಗೆ ಶನಿ ನಿಮಗೆ ಕಂಟ್ರೋಲ್ ಮಾಡೋದ್ರಲ್ಲಿ ಯಾವುದು ಅಂದರೆ ನಿಮಗೆ ಅವನು ಸ್ಟ್ರಿಕ್ಟ್ನೆಸ್ ಕೊಡ್ತಾನೆ. ಏನು ಒಂದು ನಿಮ್ಮಲ್ಲಿ ಅಧರ್ಮದ ಹಾದಿಯಲ್ಲಿ ಇದ್ದವ್ರನ್ನ ಧರ್ಮದ ಹಾದಿಯಲ್ಲಿ ತರಲಿಕ್ಕಾಗಿ ಅವನು ನಿಮಗೆ ಕಷ್ಟಗಳನ್ನು ಕೊಡ್ತಾನೆ ವಿನಃ ನಿಮಗೆ ಅವನು ಶ್ರಮ ಕೊಡಬೇಕಾಗಲಿ, ಇಲ್ಲ ನಿಮಗೆ ಕೆಟ್ಟದ್ದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಶನಿ ಯಾವುದೇ ರೀತಿಯಲ್ಲೂ ನಿಮಗೆ ಕಷ್ಟಗಳನ್ನು ಕೊಡೋದಿಲ್ಲ. ಹಾಗಾಗಿ ನಿಮಗೆ ಈ ವಾರ ಸ್ವಲ್ಪ ನಿಮಗೆ ತಲೆನೋವು ಆಗ್ತಕ್ಕಂತಹದ್ದು, ಇಲ್ಲಾಂದರೆ ಮೈಗ್ರೈನ್ಸ್ ಆಗುವಂತಹ ಸಾಧ್ಯತೆಗಳು ಇದೆ. ಸ್ವಲ್ಪ ವೈದ್ಯರನ್ನು ಭೇಟಿ ಮಾಡಿ. ಆಮೇಲೆ ತಾಯಿಗೆ, ನಿಮ್ಮ ಯಾರು ಕುಂಭರಾಶಿಯಲ್ಲಿ ಇರ್ತಾರೋ ಅವರ ತಾಯಿಗೆ ಸ್ವಲ್ಪ ಆಪರೇಷನ್ಸ್ ಆಗುವ ಸಾಧ್ಯತೆಗಳಿದೆ. ಯಾವುದೋ ಒಂದು ಮಂಡಿ ಅಥವಾ ಏನಾರು ಒಂದು ಹೊಟ್ಟೆ ರಿಲೇಟೆಡ್ ಸಂಬಂಧಿತ ಏನೋ ಆಪರೇಷನ್ಸ್ ಆಗಬೇಕು ಅನ್ನೋ ಹೇಳಿರ್ತಾರೆ ವೈದ್ಯರು. ಹಾಗಾಗಿ ಅದು ಆಗುವ ಸಾಧ್ಯತೆ ಇದೆ. ಏಕ್ದಮ್ ಒಂದೇ ಸಲ ಮಾಡಿಸ್ಬೇಡಿ, ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನಂತರದಲ್ಲಿ ಇವರಿಗೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಂದಗತಿ. ಏನೇ ರಿಸಲ್ಟು ಮಾಡಿದ್ರೂ ಇವ್ರು ಎಷ್ಟೇ ಎಫರ್ಟ್ ಹಾಕಿದ್ರು ಸ್ವಲ್ಪ ರಿಸಲ್ಟು ಕಮ್ಮಿ ಸಿಗುತ್ತೆ. ಹಾಗಾಗಿ ಭಯ ಬೇಡ. ಹಯಗ್ರೀವರ ಸ್ಮರಣೆ ಮಾಡ್ಕೊಳ್ಳಿ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತ ಹಯಗ್ರೀವರ ಸ್ಮರಣೆ ಮಾಡ್ಕೊಳ್ಳಿ. ಉತ್ತಮ ಫಲಗಳು ಸಿಗುತ್ತೆ. ಉದ್ಯೋಗದಲ್ಲೂ ಅಷ್ಟೇ ಕಿರಿಕಿರಿ. ಹಾಗಾಗಿ ಮಂದಗತಿ. ಉದ್ಯೋಗದಲ್ಲೂ ಪ್ರಮೋಷನ್ಸ್ ಸಿಗಬೇಕಾಗಿರುತ್ತೆ, ಸಿಕ್ಕಿರಲ್ಲ, ಇಲ್ಲ ಮ್ಯಾನೇಜರ್ ಲೆವೆಲಲ್ಲಿ ಏನೋ ಒಂಥರ ಕಿರಿಕಿರಿ, ಹೋಲ್ಡ್ನೆಸ್ ಆಗಿರಬಹುದು. ಹಾಗಾಗಿ ಚಿಂತೆ ಬೇಡ. ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಯಾರು ಏನೇ ಹೇಳಿದ್ರು ಅದನ್ನು ನೀವು ಕಿವಿಗೆ ಹಾಕೋಬೇಡಿ. ಹಾಗಾಗಿ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಈ ರಾಶಿಯ ಸಂತಾನಕ್ಕೆ ಯಾರು ಅಪೇಕ್ಷೆ ಪಡ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿನ ಒಂದು ಶುಭ ಸುದ್ದಿ. ಆದರೂ ಎಚ್ಚರಿಕೆಯಿಂದ ಇರಬೇಕು. ಈಗ ಥಂಡಿ ಬೇರೆ ನಡೀತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ನೀವು ವೈದ್ಯರು ಹೇಳಿರುವ ಒಂದು ಔಷಧಿಗಳನ್ನು ಸೇವನೆ ಮಾಡ್ತಾ ಇವರಿಗೆ ಇನ್ನಷ್ಟು ಉತ್ತಮ ಫಲಗಳಿಗೆ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆಲಯಕ್ಕೆ ಹೋಗಿ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಅಂತ ಆಂಜನೇಯನ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಇನ್ನಷ್ಟು ಶುಭ ಫಲಗಳು ಇವ್ರಿಗಾಗತ್ತೆ. ಧನ್ಯವಾದಗಳು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಗೂ ಸಹ ನಾನು ಆಗಲೇ ಹೇಳಿದಾಗೆ ಶನಿ ಕಾಲಿಟ್ಟಿದ್ದಾರೆ. ಹಾಗಾಗಿ ಭಯ ಬೇಡ. ನಾನು ಯಾವುದೇ ಕಾರಣಕ್ಕೂ ಭಯ ಪಡಿಸ್ತಾ ಇಲ್ಲ. ನಿಮ್ಮ ಒಂದು ಉತ್ತಮ ಯಶಸ್ಸಿಗಾಗಿ ಧ್ಯಾನವನ್ನು ಮಾಡಿ
ಶನಿಯ ಒಂದು ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಧರ್ಮದ ಹಾದಿಯಲ್ಲಿ ಇರಬೇಕು. ನೀವು ಧರ್ಮದ ಹಾದಿಯಲ್ಲಿದ್ದರೆ ಅವರು ಶನಿ ಮಹಾತ್ಮರು ನಿಮ್ಮನ್ನು ಉತ್ತುಂಗಕ್ಕೆ ಏರಿಸ್ತಾರೆ. ನೀವು ಅಧರ್ಮವಾಗಿ ನಡ್ಕೊಂಡು ಹೋಗ್ತಾ ಇದ್ರೆ ಅದಕ್ಕಾಗಿ ಶನಿ ಮಹಾತ್ಮರು ಬುದ್ಧಿ ಕಲಿಸ್ಲಿಕ್ಕಾಗಿ ನಿಮಗೆ ತೊಂದರೆಗಳನ್ನು ಕೊಡ್ತಾರೆ. ಹಾಗಾಗಿ ಧರ್ಮದ ಹಾದಿಯಲ್ಲಿರಿ, ಬಡವರಿಗೆ ದಾನವನ್ನು ಮಾಡಿ, ಆಮೇಲೆ ಹನುಮರ ಆಲಯಕ್ಕೆ ಹೋಗಿ ಇಲ್ಲ ನವಗ್ರಹ ಆಲಯಕ್ಕೆ ಹೋಗಿ ಪ್ರಾರ್ಥನೆನ ಮಾಡ್ಕೊಳ್ಳಿ, ಎಳ್ಳೆಣ್ಣೆ ದಾನ ಕೊಡಿ, ಅಲ್ಲಿ ಒಂದಷ್ಟು ಯಥಾಶಕ್ತಿ ಕಾಣಿಕೆ ಇಟ್ಟು ಎಳ್ಳೆಣ್ಣೆ ದಾನ ಕೊಡಿ. ಇಲ್ಲ ಬಡವರಿಗೆ ಏನೇ ಕೊಡಿ ಪರವಾಗಿಲ್ಲ, ಬಡವರಿಗೆ ಬಟ್ಟೆ ಆಗಿರಬಹುದು, ಇಲ್ಲಾಂದರೆ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿ, ಅದಕ್ಕಿಂತ ಉತ್ತಮ ದಾನ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ನಂತರದಲ್ಲಿ ಇವರು ಉದ್ಯೋಗ ಕ್ಷೇತ್ರದಲ್ಲೂ ಸಹ ಇವರಿಗೆ ಏಳಿಗೆ ಆಗ್ತಿದ್ರೆ ಅದನ್ನ ಸಹಿಸದೆ ಇವರಿಗೆ ಸ್ವಲ್ಪ ಇವರ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನು ಹೇಳಿಕೊಡುವಂತಹ ಒಂದು ಸಾಧ್ಯತೆಗಳು ತುಂಬ ಇದೆ. ಯಾಕೆಂದರೆ ನಮ್ಮ ಜನಗಳು ಯಾರು ಏಳಿಗೆ ಆಗ್ತಿದ್ದಾರೋ ಅವ್ರನ್ನ ಸಹಿಸದೇ ಇರತಕ್ಕಂತಹ ಒಂದು ವಾತಾವರಣದಲ್ಲಿರ್ತಾರೆ. ಹಾಗಾಗಿ ಇವರಿಗೆ ಏನೋ ಒಂಥರ ಮಾನಸಿಕ ನೆಮ್ಮದಿನೇ ಇಲ್ಲದಂತಹ ಒಂದು ವಾತಾವರಣ ಇವರು ಈ ಒಂದಷ್ಟು ದಿನಗಳ ಹಿಂದೆ ಅಥವಾ ಈ ಮುಂದೆ ನೋಡತಕ್ಕಂತಹ ಸಾಧ್ಯತೆ ಇದೆ. ಇವರ ಧ್ಯಾನ ಮುದ್ರೆಯಲ್ಲಿ ಕೂತು ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಹಾಗೆ ಹೆಚ್ಚಿಸ್ತಾ ಹೋಗಲಿ ಧ್ಯಾನವನ್ನು. ಯಾವುದಾದ್ರೂ ಒಂದು ಬರುವ ಮಂತ್ರವನ್ನು ಹೇಳ್ಕೊಳ್ತಾ ಓಂ ನಮ ಶಿವಾಯ ಆಗಿರಬಹುದು, ಯಾವುದಾದ್ರು ನಿಮ್ಮ ಇಚ್ಛಾ ದೈವಗಳನ್ನು ಒಂದು ಸ್ಮರಣೆ ಮಾಡ್ತಾ ಧ್ಯಾನವನ್ನು ಮಾಡಿ ನೆಮ್ಮದಿಯ ವಾತಾವರಣ ಕಾಣ್ತೀರಾ. ಸಂತಾನದಲ್ಲಿ ಶುಭ ಇರುತ್ತೆ. ನಂತರದಲ್ಲಿ ಮಡದಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಈ ಮಡದಿ ಅಂದರೆ ಪತಿ ಅಥವಾ ಪತ್ನಿ ಇಬ್ಬರಲ್ಲೂ ಕಳತ್ರರು ಯಾರಾದರೂ ಆಗಿರ್ಬೋದು, ಮೀನರಾಶಿಯ ಗಂಡ ಆಗಿರ್ಬೋದು ಅಥವಾ ಮೀನರಾಶಿಯ ಹೆಂಡತಿ, ಇಬ್ಬರಲ್ಲಿ ಅಪೋಸಿಟ್ ಯಾರಿರ್ತಾರೋ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವೈದ್ಯರನ್ನು ಇಮಿಡಿಯೇಟ್ ಭೇಟಿ ಮಾಡಿ ಏನೇ ಒಂದು ಸಮಸ್ಯೆಗಳು ಬಂದರು. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಾನಸಿಕ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು, ಒಂಥರ ನನಗೆ ಓದೇ ಬೇಡ, ನಾನು ಓದೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಹೋಗುವ ಸಾಧ್ಯತೆ ಇದೆ. ಭಯ ಪಡಬೇಡಿ. ಪೋಷಕರು ಉತ್ತಮ ಕೌನ್ಸಿಲರ್ಸ್ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಕೊಡಿ. ಇಲ್ಲಾಂದರೆ ಅವರ ಗುರುಗಳು ಯಾರಿರ್ತಾರೋ ಅವರ ಬಳಿ ಕರ್ಕೊಂಡು ಹೋಗಿ ಒಂದಷ್ಟು ಮಾತನಾಡಿಸಿ, ಇಲ್ಲಪ್ಪ ನೀನು ಹೋಗುವ ಹಾದಿ ಸರಿ ಇಲ್ಲ, ಓದಬೇಕು, ವಿದ್ಯಾರ್ಥಿಗಳು ಓದಿದ್ರೇ ಲಾಭ ಅಂತ ಹೇಳಿ ಒಂದಷ್ಟು ಮನವರಿಕೆ ಮಾಡ್ಕೊಳ್ಳಿ. ಉತ್ತಮವಾದಂತಹ ಫಲಗಳು, ನಾನು ಆಗಲೇ ಹೇಳಿದಾಗೆ ಇನ್ನಷ್ಟು ಉತ್ತಮ ರೀತಿಯಾದ ಫಲಗಳಿಗೆ ಆಂಜನೇಯನ ಆಲಯಕ್ಕೆ ಹೋಗಿ ಎಳ್ಳೆಣ್ಣೆ ದಾನ ಮಾಡಿ, ಇಲ್ಲ ನವಗ್ರಹ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಮಾಡಿ, ಬಡವರಿಗೆ ದಾನ ಮಾಡಿ. ಪ್ರಮುಖವಾಗಿ ಬಡವರಿಗೆ ದಾನ ಮಾಡಿದ್ರೆ ಶನಿ ಸಂತೃಪ್ತನಾಗ್ತಾನೆ ಅಂತ ಹೇಳ್ಬೋದಾಗಿದೆ. ಧನ್ಯವಾದ ಗುರುಗಳೇ. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಂಡು? ಖಂಡಿತ. ಈಗ ಕೆಲವರು ಯಾರ ಮಕ್ಕಳಾಗಿರ್ಬಹುದು, ಇಲ್ಲ ನಮಗೆ ಆಗಿರ್ಬೋದು, ಏನೋ ಒಂಥರ ಭಯದ ವಾತಾವರಣ ಇರ್ತೀವಿ ನಾವು. ಏನೋ ಆಗೋಯ್ತೇನೋ, ಏನೋ ಆಗ್ಬಿಡುತ್ತೇನೋ, ಅಥವಾ ಉದ್ಯೋಗದಲ್ಲಿ ಭಯ ಆಗಿರಬಹುದು, ಯಾರೋ ತೆಗೆದಾಕ್ಬಿಡ್ಬೋದು ಅಂತ. ಅಂಥವರು ಕಾಳಭೈರವರ ಒಂದು ಪ್ರಾರ್ಥನೆನ ಮಾಡ್ಕೊಳ್ಳಿಲ್ಲ. ಕಾಳಭೈರವನ ದೇವಸ್ಥಾನ ಎಲ್ಲರೂ ಇದ್ದರೆ ಹೋಗಿ ಬನ್ನಿ, ಅರ್ಚನೆನ ಮಾಡಿಸಿ. ಇಲ್ಲ ಕಾಳಭೈರವಾಷ್ಟಕವನ್ನು ಬಂದರೆ ಹೇಳಿ, ಇಲ್ಲಾಂದರೆ ಅದನ್ನು ದಿನನಿತ್ಯ ಕೇಳ್ತಾ ಹೋಗಿ. ನಿಮಗೆ ಉತ್ತಮ ಫಲಗಳು ಸಿಗ್ತಕ್ಕಂತಹ ಒಂದು ಸಾಧ್ಯತೆ ತುಂಬ ಇದೆ. ಕಾಳಭೈರವಾಷ್ಟಕದಲ್ಲಿ ಉತ್ತಮ ಫಲಗಳು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಧನ್ಯವಾದಗಳು ವೀಕ್ಷಕರೇ. ಈ ವಾರದ ವಾರ ಭವಿಷ್ಯ ಹೀಗಿದೆ. ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಅಧ್ವಾ ಟಿವಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.